ಕಳೆದ 2023ರ ವಿಧಾನಸಭಾ ಚುನಾವಣೆಯ ವೇಳೆಗೆ ಜೆಡಿಎಸ್ ಇಬ್ಬಾಗವಾಗುತ್ತೆ. ಆ ಮೂಲಕ ಜೆಡಿಎಸ್ನ ಬಹುದೊಡ್ಡ ಒಂದು ತಂಡ ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗೋದ್ರ ಮೂಲಕ ಕಾಂಗ್ರೆಸ್ನ ಟಿಕೆಟ್ನ ಮೇಲೆ ಸ್ಪರ್ಧೆ ಮಾಡಿ ಇವರು ಶಾಸಕರಾಗ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದ್ವು. ಅದರಲ್ಲೂ ಕೂಡ ದೇವೇಗೌಡ ಕುಟುಂಬದೊಂದಿಗೆ ಮುನಿಸ್ಕೊಂಡಿದ್ದಂತಹ ಚಾಮುಂಡೇಶ್ವರಿಯ ಶಾಸಕ ಜಿ.ಟಿ. ದೇವೇಗೌಡ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ನಿಂದ ಈ ಬಾರಿ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ವು. ಅದಾದ ನಂತರ ನೇರವಾಗಿ ಕುಮಾರಸ್ವಾಮಿ ಅವರು ಜಿ.ಟಿ. ದೇವೇಗೌಡರ ಮನೆಗೆ ಹೋದ್ರು. ಜಿ.ಟಿ. ದೇವೇಗೌಡರ ಮನವೊಲಿಸದಲ್ಲಿ ಯಶಸ್ವಿಯಾಗಿ ಅವರನ್ನು ಜೆಡಿಎಸ್ನಲ್ಲೇ ಉಳಿಸ್ಕೊಂಡ್ರು. ಅದಾದ ನಂತರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ.ಟಿ. ದೇವೇಗೌಡ ಮತ್ತೆ ಹುಣಸೂರು ಕ್ಷೇತ್ರದಲ್ಲಿ ತಮ್ಮ ಪುತ್ರ ಹರೀಶ್ ಗೌಡನನ್ನ ಗೆದ್ದು ಬರುವಲ್ಲಿ ಜಿ.ಟಿ. ದೇವೇಗೌಡರು ಯಶಸ್ವಿಯಾಗಿದ್ರು. ಇಷ್ಟಾದ ನಂತರ ಕೇವಲ 19 ಸ್ಥಾನಗಳನ್ನ ಜೆಡಿಎಸ್ ಯಾವಾಗ ಗೆದ್ದ ನಂತರ ಅನಿವಾರ್ಯ ಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ ಲೋಕಸಭಾ ಚುನಾವಣೆಗೆ ಮೈತ್ರಿಯನ್ನ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತಗಳು ನಮ್ಮ ಕೈ ತಪ್ಪು ಹೋಗ್ತವೆ, ನಮ್ಮ ರಾಜಕೀಯ ಭವಿಷ್ಯ ಇನ್ನೇನು ಕತ್ಲಲ್ಲಿ ಮುಳುಗುತ್ತೆ ಅನ್ನೋ ಕಾರಣಕ್ಕೆ ಜೆಡಿಎಸ್ನ 19 ಶಾಸಕರ ಪೈಕಿ ಸುಮಾರು 14ರಿಂದ 15 ಶಾಸಕರು ಜಿ.ಟಿ. ದೇವೇಗೌಡ ಅವರ ನೇತೃತ್ವದಲ್ಲಿ ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ತೀವ್ರ ಚರ್ಚೆಗೆ ಬಂದಿದ್ವು. ಸ್ವತಃ ಡಿ.ಕೆ. ಶಿವಕುಮಾರ್ ಕೂಡ ಈ ಮಾತನ್ನ ಹೇಳಿದ್ದು, ಜೆಡಿಎಸ್ನ 15 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಬಾಂಬನ್ನ ಹಾಕಿದ್ರು. ಅದಾದ ನಂತರ ಲೋಕಸಭಾ ಚುನಾವಣೆ ನಡೀತು. ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವಕ ಗೆಲುವನ್ನ ಕಂಡ್ರು. ಅದಾದ ನಂತರ ಕೇಂದ್ರ ಮಂತ್ರಿ ಆದರು. ಕೇಂದ್ರ ಮಂತ್ರಿ ಆದಂಥ ಸಂದರ್ಭದಲ್ಲಿ ಜೆಡಿಎಸ್ನ 19 ಶಾಸಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಅದಾದ ನಂತರ ಜೆಡಿಎಸ್ನಲ್ಲಿ ಇದ್ದಂತಹ ಎಲ್ಲ ಭಿನ್ನಮತ ಬಗೆಹರಿತು. ಜೆಡಿಎಸ್ನ 19 ಶಾಸಕರು ಕೂಡ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅನ್ನ ತೊರೆಯೋದಿಲ್ಲ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ವು. ಆದ್ರೆ ಇದೀಗ ಮತ್ತೊಮ್ಮೆ ಜೆಡಿಎಸ್ನ ಭಿನ್ನಮತ ಬಯಲಿಗೆ ಬಂದಿದ್ದು, ಈಗ ಜೆಡಿಎಸ್ನ ಪ್ರಮುಖ ನಾಯಕರಾಗಿರ್ತಕ್ಕಂಥ ಜಿ.ಟಿ. ದೇವೇಗೌಡರು ಜೆಡಿಎಸ್ ಅನ್ನ ತೊರಿತಾರ ಅಂತಕ್ಕಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಜಿ.ಟಿ. ದೇವೇಗೌಡರು ಜೆಡಿಎಸ್ ಅನ್ನ ತೊರೆಯೋ ನಿರ್ಧಾರಕ್ಕೆ ಬಂದಿರೋದಾದ್ರೂ ಯಾಕೆ, ನಿಜಕ್ಕೂ ಜಿ.ಟಿ. ದೇವೇಗೌಡರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಶಾಕನ್ನ ಕೊಡ್ತಾರಾ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 2023ರ ವಿಧಾನಸಭಾ ಚುನಾವಣೆಯ ಟೈಮಲ್ಲಿ ಜಿ.ಟಿ. ದೇವೇಗೌಡರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ. ಆ ಮೂಲಕ ಕಾಂಗ್ರೆಸ್ನ ಟಿಕೆಟ್ನ ಮೇಲೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಬಹಳ ಚರ್ಚೆಗೆ ಬರ್ತಾ ಇದ್ವು. ಅದಾದ ನಂತರ ಕುಮಾರಸ್ವಾಮಿ ಹೋಗಿ ಅವ್ರ ಮನವೊಲಿಸಿದ್ರು. ಕೊನೆಗೆ ಜಿ.ಟಿ. ದೇವೇಗೌಡರು ಜೆಡಿಎಸ್ನ ಚಿಹ್ನೆಯಿಂದಾನೇ ಸ್ಪರ್ಧೆ ಮಾಡಿ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲುವನ್ನ ಕಂಡ್ರು. ಆಮೇಲೆ ಕೂಡ ಜಿ.ಟಿ. ದೇವೇಗೌಡರು ಕಾಂಗ್ರೆಸ್ನ ಸೇರ್ತಾರೆ ಅಂತಕ್ಕಂಥ ಮಾತುಗಳನ್ನ ಕಾಂಗ್ರೆಸ್ನ ನಾಯಕರು ಆಡ್ತಾ ಬಂದಿದ್ರು. ಆದ್ರೆ ಇದಕ್ಕೆಲ್ಲ ತಿರುಗೇಟನ್ನ ಕೊಟ್ಟಿದ್ದಂತಹ ಜಿ.ಟಿ. ದೇವೇಗೌಡರು ಸ್ವತಃ ಒಂದು ಕ್ಲಾರಿಟಿಯನ್ನ ಕೊಟ್ಟು, ನಾನು ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ನ ಬಿಡೋ ಪ್ರಶ್ನೆ ಇಲ್ಲ, ನಾನು ಜೆಡಿಎಸ್ನ ಶಾಸಕನಾಗಿದ್ದೀನಿ, ಜೆಡಿಎಸ್ನಲ್ಲೇ ಮುಂದುವರಿತೀನಿ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇದೀಗ ಜಿ.ಟಿ. ದೇವೇಗೌಡರು ಜೆಡಿಎಸ್ ಅನ್ನ ತೊರಿತಾರೆ ಅಂತಕ್ಕಂಥ ಮಾತುಗಳು ನಿನ್ನೆಯಿಂದ ಕೇಳಿ ಬರ್ತಾ ಇದಾವೆ. ಇದಕ್ಕೆ ಕಾರಣ ಇಷ್ಟೇ ಸ್ನೇಹಿತರೆ, ಕುಮಾರಸ್ವಾಮಿ ಯಾವಾಗ ಕೇಂದ್ರದ ಸಚಿವರಾದ್ರೋ, ಸಂಸದರಾಗಿ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು, ಆ ಸಮಯದಲ್ಲಿ ಜೆಡಿಎಲ್ಪಿ ನಾಯಕನ ಸ್ಥಾನ ಖಾಲಿಯಾಗಿತ್ತು. ಅಂದ್ರೆ ವಿಧಾನಸಭೆಯಲ್ಲಿ ಈ ಜೆಡಿಎಸ್ನ ನಾಯಕತ್ವವನ್ನು ಯಾರು ವಹಿಸ್ಕೋಬೇಕು, ಶಾಸಕಾಂಗ ಪಕ್ಷದ ನಾಯಕ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಬಹುತೇಕ ಜೆಡಿಎಸ್ ಹಿರಿಯ ಶಾಸಕರಾಗಿರ್ತಕ್ಕಂಥ ಜಿ.ಟಿ. ದೇವೇಗೌಡರನ್ನ ಈ ಒಂದು ಸ್ಥಾನಕ್ಕೆ ನೇಮಕ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಜಿ.ಟಿ. ದೇವೇಗೌಡರು ಕೂಡ ಇದೇ ನಿರೀಕ್ಷೆಯಲ್ಲಿದ್ರು. ಆದ್ರೆ ನಿನ್ನೆ ವಿಧಾನಸಭಾ ಮಂಡಲದ ಅಧಿವೇಶನ ಯಾವಾಗ ಆರಂಭವಾಯಿತೋ ಆ ಸಂದರ್ಭದಲ್ಲಿ ಏಕಾಏಕಿ ಕುಮಾರಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿಯ ಶಾಸಕ ಕುರುಬ ಸಮಾಜಕ್ಕೆ ಸೇರಿದಂತಹ ಸಿ.ಬಿ. ಸುರೇಶ್ ಬಾಬು ಅವರ ಹೆಸರನ್ನ ಜೆಡಿಎಲ್ಪಿ ನಾಯಕನ ಸ್ಥಾನಕ್ಕೆ ಅನೌನ್ಸ್ ಮಾಡಿಬಿಟ್ರು. ಅಹಿಂದ ನಾಯಕ ವರ್ಗಕ್ಕೆ ಸೇರಿದಂತಹ ಸುರೇಶ್ ಬಾಬು ಹೆಸರನ್ನ ಯಾವಾಗ ಕುಮಾರಸ್ವಾಮಿ ಅವರು ಈ ಜೆಡಿಎಲ್ಪಿ ನಾಯಕನ ಸ್ಥಾನಕ್ಕೆ ಅನೌನ್ಸ್ ಮಾಡಿದ್ರು, ಅದಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಇದೀಗ ಜಿ.ಟಿ. ದೇವೇಗೌಡರು ಕೆಂಡಾಮಂಡಲವಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಜಿ.ಟಿ. ದೇವೇಗೌಡ ಕೇವಲ ಒಕ್ಕಲಿಗರು ಅನ್ನೋ ಕಾರಣಕ್ಕೆ ಅವರನ್ನ ಜೆಡಿಎಲ್ಪಿ ನಾಯಕನ ಸ್ಥಾನದಿಂದ ದೂರ ಇಟ್ಟು ತನ್ನ ಮಗನನ್ನ ರಾಜ್ಯದ ಜೆಡಿಎಸ್ನ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಅವರು ಹಾಕೊಂಡಿದ್ದಾರೆ ಅಂತಕ್ಕಂಥ ಬಹುದೊಡ್ಡ ಕೋಪ ಇದೀಗ ಜಿ.ಟಿ. ದೇವೇಗೌಡರಿಂದ ವ್ಯಕ್ತವಾಗ್ತಾ ಇದೆ. ನಿನ್ನೆ ಯಾವಾಗ ಸಿ.ಬಿ. ಸುರೇಶ್ ಬಾಬು ಅವರ ಹೆಸರನ್ನ ಜೆಡಿಎಲ್ಪಿ ನಾಯಕನ ಸ್ಥಾನಕ್ಕೆ ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡಿದ್ರು, ಅದಾದ ನಂತರ ತನ್ನ ಆಪ್ತರ ಬಳಿಯಲ್ಲಿ
ಟಿ ದೇವೇಗೌಡರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಡಿ ಕುಮಾರಸ್ವಾಮಿ ಅವರು ನನ್ನ ಹಿರಿತನವನ್ನ ಪದೇ ಪದೇ ಒಂದು ವ್ಯಂಗ್ಯವಾಡ್ತಾ ಇದ್ದಾರೆ. ನನಗೆ ಪಕ್ಷದಲ್ಲಿ ತೀವ್ರ ಒಂದು ಅನ್ಯಾಯ ಆಗ್ತಾ ಇದೆ, ನನಗೆ ಅವಮಾನ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ತನ್ನ ಆಪ್ತರ ಬಳಿ ಹೇಳಿರ್ತಕ್ಕಂಥ ಈ ಟಿ ದೇವೇಗೌಡರು ನಾನು ಯಾವುದೇ ಕಾರಣಕ್ಕೂ ಕೂಡ JDS ನಲ್ಲಿ ಮುಂದುವರಿಯೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದಾವೆ. ತಾನು JDLP ನಾಯಕನಾಗ್ಬೋದು, ಆ ಮೂಲಕ ವಿಧಾನಸಭೆಯಲ್ಲಿ ತನ್ನ ಪಕ್ಷವನ್ನ ಮುನ್ನಡೆಸಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದಂತಹ ಟಿ ದೇವೇಗೌಡರಿಗೆ ಕುಮಾರಸ್ವಾಮಿ ಬಹುದೊಡ್ಡ ಶಾಕನ್ನ ನಿನ್ನೆ ಕೊಟ್ಟಿದ್ರು. ಇದೀಗ ಕುಮಾರಸ್ವಾಮಿ ಅವರಿಗೆ ರಿವರ್ಸ್ ಶಾಕನ್ನ ಕೊಡೋದಕ್ಕೆ ಟಿ ದೇವೇಗೌಡರು ತಯಾರಾಗಿದ್ದು ಸುಮಾರು 10ರಿಂದ 12 ಶಾಸಕರನ್ನ ಕರೆದುಕೊಂಡು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಒಂದು ವೇಳೆ ತನ್ನ ಮಗನಿಗೆ ರಾಜ್ಯಾಧ್ಯಕ್ಷವನ್ನ ಪಟ್ಟವನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಒಕ್ಕಲಿಗ ಸಮುದಾಯದ ನಾಯಕರೇ ಈ ವಿಧಾನಸಭೆಯ JDLP ನಾಯಕನಾಗಿದ್ದು ಮತ್ತೆ JDS ನ ರಾಜ್ಯಾಧ್ಯಕ್ಷರಾಗಿ ಒಂದೇ ಸಮುದಾಯಕ್ಕೆ ಸೇರಿದಂತಹ ಇಬ್ಬರ ನಾಯಕರನ್ನ ನೇಮಿಸಬಾರದು ಅಂತಕ್ಕಂಥ ಉದ್ದೇಶಕ್ಕೆ ಡಿ ಕುಮಾರಸ್ವಾಮಿ ಅವರು ಇದೀಗ CB ಸುರೇಶ್ ಬಾಬು ಅವರನ್ನ JDLP ನಾಯಕನನ್ನಾಗಿ ಮಾಡಿರೋದ್ರಿಂದ ತೀವ್ರ ಅಸಮಾಧಾನಗೊಂಡಿರ್ತಕ್ಕಂಥ ಟಿ ದೇವೇಗೌಡರು ಈಗಾಗಲೇ JDS ನಿಂದ ಒಂದು ಹೆಜ್ಜೆಯನ್ನ ಹೊರಗಿಟ್ಟಿದ್ದು ಡಿ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಶಾಕನ್ನ ಕೊಡೋ ತಯಾರಿಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಟಿ ದೇವೇಗೌಡರು JDS ಅನ್ನ ತೊರೆದಿದ್ದೆ ಆದ್ರೆ ಅದು JDS ರಾಜ್ಯದಲ್ಲಿ ಮತ್ತೊಮ್ಮೆ ಇಬ್ಬಾಗ ಆಗುತ್ತೆ ಅಂತಕ್ಕಂಥ ಮಾತುಗಳು ಈಗ ರಾಜ್ಯದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದಾವೆ. ಆ ರೀತಿ ಆಗಿದ್ದೇ ಆದ್ರೆ JDS ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಬಹುದು ಅಂತಕ್ಕಂಥ ಒಂದು ಅಪಾಯದ ಮುನ್ಸೂಚನೆಯನ್ನು ಕೂಡ ಇದೀಗ ರಾಜಕೀಯ ಪಂಡಿತರು JDS ನ ವರಿಷ್ಠರಿಗೆ ಕೊಡ್ತಾ ಇದ್ದಾರೆ. ನಿಜಕ್ಕೂ ಈ ರೀತಿಯ ಒಂದು ಘಟನೆ ರಾಜ್ಯದಲ್ಲಿ ನಡೆಯುತ್ತಾ ಅಥವಾ ದೇವೇಗೌಡರನ್ನ ಟಿ ದೇವೇಗೌಡರನ್ನ ಡಿ ಕುಮಾರಸ್ವಾಮಿ ಮತ್ತು ಸ್ವತಃ ಡಿ ದೇವೇಗೌಡರು ಭೇಟಿ ಮಾಡೋದ್ರ ಮೂಲಕ ಸಮಾಧಾನಗೊಳಿಸ್ತಾರ ಅಂತಕ್ಕಂಥದ್ದೇ ಬಹುದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಕಾದ್ ನೋಡೋಣ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಟಿ ದೇವೇಗೌಡರು JDS ಅನ್ನ ತೊರೀತಾರ, ಆ ಮೂಲಕ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರ? ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಈ JDS ಕುರಿತು ಶಾಕಿಂಗ್ ನ್ಯೂಸ್. ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ಇಟ್ಟಿಗೆ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.